ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಡೆದ ವಿಷಯಗಳನ್ನೆಲ್ಲ ರೋಸ್ಲಿನ್ ಆದವಿಗೆ ಹೇಳ್ತಾ ಇದ್ಲು. ಅದನ್ನ ಕೇಳಿದ ಆದವಿಗೆ ತೀವ್ರ ಆಘಾತವಾಯಿತು. ಏನಮ್ಮ ಹೇಳ್ತಿದೀಯಾ? ಆ ಹುಡುಗಿ ಮೊನಾಲಿ ಅಷ್ಟೊಂದು ಕೆಟ್ಟವಳ? ನನ್ನ ಹತ್ರ ತುಂಬಾ ಒಳ್ಳೆಯವಳ ತರಹ ಮಾತನಾಡ್ತಿದ್ಲಲ್ಲ. ನಾನು ಅದನ್ನೇ ನಂಬಿ ತಾನೇ ಇಷ್ಟು ದಿನ ಅವಳ ಹತ್ರ ಚೆನ್ನಾಗಿ ನಡ್ಕೊಳ್ತಿದ್ದೆ. ಆದ್ರೆ ಈಗ ಇಷ್ಟೊಂದು ಕೆಟ್ಟವಳಾಗಿ ಇರ್ತಾಳೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಓ ಮೈ ಗಾಡ್ ಎಂದು ಆದವಿ ಆಘಾತದಿಂದ ಹೇಳ್ತಿದ್ಲು. ಅಯ್ಯೋ ಆಂಟಿ, ನಿಮ್ಗೆ ಅವಳ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅವಳಿಗೆ ಈ ಕಾಲೇಜಿಗೆ ಸೇರ್ದಾಗ್ನಿಂದಲೂ ಅರ್ಷಿ ಮೇಲೆ ಒಂದ್ ರೀತಿಯ ಕೋಪ ಇದೆ. ಅದಕ್ ಕಾರಣ ಅರ್ಷಿ ಚೆನ್ನಾಗಿ ಓದುತ್ತಾಳೆ ಅಂತ, ಮತ್ತೆ ಅವಳಿಗಿಂತ ಸುಂದರವಾಗಿದ್ದಾಳೆ ಅನ್ನೋದು. ಅದಕ್ಕಾಗಿಯೇ ಯಾವ್ಯಾವ ರೀತಿಯಲ್ಲೋ ಅರ್ಷಿಯನ್ನ ಗಾಯಗೊಳಿಸ್ಬಹುದು ಅಂತ ನೋಡಿ ಕಷ್ಟ ಕೊಡ್ತಿರ್ತಾಳೆ. ಈ ಕಲ್ಚರಲ್ಸ್ ಪ್ರೋಗ್ರಾಂನಲ್ಲೂ ವೆಲ್ಕಮ್ ಸ್ಪೀಚ್ ಕೊಡಲು ಅವಳೇ ಫಸ್ಟ್ ವಾಲಂಟಿಯರ್ ಆಗಿ ಬಂದಿದ್ಲು. ಆದರೆ ಪ್ರಿನ್ಸಿಪಾಲ್ ಸರ್ ಅವಳಿಗೆ ಪರ್ಮಿಷನ್ ಕೊಡದ ಕಾರಣ ಅರ್ಷಿಗೆ ಮಾತನಾಡಲು ಹೇಳಿದ್ರು. ಅದು ಅವಳಿಗೆ ಅರ್ಷಿ ಮೇಲಿನ ಕೋಪವನ್ನ ಇನ್ನಷ್ಟು ಹೆಚ್ಚಿಸ್ತು. ಅದಕ್ಕಾಗಿ ಹೇಗಾದ್ರೂ ಮಾಡಿ ಇಂದು ಅರ್ಷಿನ ಈ ಪ್ರೋಗ್ರಾಂನಲ್ಲಿ ಭಾಗವಹಿಸಬಾರ್ದು ಎಂಬ ಕಾರಣಕ್ಕಾಗಿ ಇಷ್ಟು ಕೀಳ್ಮಟ್ಟದ ಕೆಲಸವನ್ನ ಮಾಡಿದ್ದಾಳೆ ಆಂಟಿ. ಒಳ್ಳೆ ಕೆಲಸ. ಆರ್ ವಿ ಸರ್ ಮಾತ್ರ ಬರ್ದೇ ಇದ್ದಿದ್ರೆ ಇವತ್ತು ಅರ್ಷಿಗೆ ಈ ಪ್ರೋಗ್ರಾಂನಲ್ಲಿ ಭಾಗವಹಿಸಲು ಸಾಧ್ಯವೇ ಆಗ್ತಿರ್ಲಿಲ್ಲ ಎಂದು ರೋಸ್ಲಿನ್ ಹೇಳ್ತಾ ಇದ್ಲು. ತನ್ನ ಮೂರ್ಖತನವನ್ನ ನೆನೆದು ತಾನೇ ನೊಂದುಕೊಂಡ ಆದವಿ, ಯಾಕೆ ಹರ್ಷಿಮಾ, ಅವಳ ಬಗ್ಗೆ ನಿನ್ಗೆ ಇಷ್ಟೊಂದು ವಿಷಯ ಗೊತ್ತಿದ್ರು ನನ್ನ ಹತ್ರ ಒಂದ್ ಮಾತು ಕೂಡ ಹೇಳಲಿಲ್ಲ. ಕಾಲೇಜ್ನಲ್ಲಿ ನಿನ್ಗೆ ಅವಳು ಈ ಕಷ್ಟ ಕೊಡ್ತಿದ್ದಾಳೆ ಅಂತ ಹೇಳಿದಾಗ ನೀನು ಅದನ್ನ ನನ್ನ ಹತ್ರವೂ ನಿಮ್ಮ ಅಪ್ಪನ ಹತ್ರನಾದ್ರೂ ಹೇಳ್ಬೇಕಿತ್ತಲ್ವಾ ಮಗಳೇ? ಯಾಕೆ ಹೇಳ್ದೆ ಬಿಟ್ಬಿಟ್ಟೆ ಎಂದು ಆದವಿ ತನ್ನ ಮಗಳನ್ನ ಪ್ರಶ್ನಿಸುತ್ತಿದ್ರು. ಅಮ್ಮ, ಯಾವಾಗಲೂ ನಾನು ಕಾಲೇಜಿನ ವಿಷಯವನ್ನ ಮನೆಗೆ ತರಲು ಇಷ್ಟಪಡೋದಿಲ್ಲ ಅಮ್ಮ. ಅದನ್ನ ಅಲ್ಲೇ ಮರ್ತು ಬಿಡ್ತೇನೆ. ಇದನ್ನ ನಾನು ಹಾಗೆಯೇ ಅಂದುಕೊಂಡೆ. ಆದ್ರೆ ಇವಳು ಈ ಮಟ್ಟಕ್ಕೆ ಹೋಗ್ತಾಳೆ ಎಂದು ನಾನು ಯೋಚಿಸ್ಲೇ ಇಲ್ಲ ಅಮ್ಮ. ಯಾವುದಕ್ಕಾಗಿ ಇವಳು ನನ್ನ ಮೇಲೆ ಇಷ್ಟೊಂದು ಕೋಪವನ್ನ ಬೆಳೆಸ್ಕೊಳ್ತಿದ್ದಾಳೋ? ಸೌಂದರ್ಯ ಅನ್ನೋದು ಶಾಶ್ವತವಲ್ಲದ್ದು. ಆದ್ರೆ ಇವಳು ಅದೊಂದನ್ನೇ ಹಿಡ್ಕೊಂಡು ನೇತಾಡ್ತಿದ್ದಾಳೆ ಅಮ್ಮ. ಓದು ಅನ್ನೋದು ತಾನಾಗಿಯೇ ಬರಬೇಕು. ಅವಳಿಗೆ ಅದು ಬರ್ತಿಲ್ಲ ಎಂದಾಗ ನಾನು ಏನು ಮಾಡಲು ಸಾಧ್ಯ ಹೇಳಿ? ಅದಕ್ಕೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪನೋ, ಇಷ್ಟೊಂದು ದ್ವೇಷನೋ ಎಂದು ಅರ್ಷಿ ಬೇಸರದಿಂದ ಕೇಳಿದ್ಲು. ಆ ಸಮಯದಲ್ಲಿ ಅಲ್ಲಿಗೆ ಬಂದ ವಾಸುದೇವನ್, ಅದು ಇವರೇ ಈ ಮಿಸ್ಟರ್ ಆರ್ ವಿ. ನಾನು ನಿನ್ನ ಹತ್ರ ಹೇಳದ್ನಲ್ಲ, ಚಿಕ್ಕ ವಯಸ್ಸಿನಲ್ಲೇ ತುಂಬ ಕಷ್ಟಪಟ್ಟು ದುಡಿದು ಮುಂದೆ ಬಂದಿದ್ದಾರೆ ಎಂದು, ಅದು ಇವರೇ ಎಂದು ತನ್ನ ಪಕ್ಕದಲ್ಲಿ ನಿಂತಿದ್ದ ರಾವಣನನ್ನ ಆದವಿಗೆ ಪರಿಚಯಿಸಿ ಇಟ್ಟರು ವಾಸುದೇವನ್. ನಮಸ್ಕಾರ ತಮ್ಮ ಎಂದು ಮರ್ಯಾದೆಯ ನಿಮಿತ್ತ ಕೈ ಮುಗಿದು ಆದವಿ ರಾವಣನಿಗೆ ನಮಸ್ಕರಿಸಿದರು. ಅದನ್ನ ಸ್ವೀಕರಿಸಿದವನು, ಹೇಗಿದ್ದೀರಾ ಅಮ್ಮ ಎಂದು ಕೇಳಿದನು. ಅದಕ್ಕೆ ಪ್ರತಿಯಾಗಿ ಆದವಿ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ ಎಂದು ಕ್ಷೇಮ ವಿಚಾರಿಸಿದರು. ಬದಲಿಗೆ ರಾವಣನು ತಾನು ಚೆನ್ನಾಗಿದ್ದೇನೆ ಎನ್ನುವ ರೀತಿಯಲ್ಲಿ ತಲೆಯಾಡಿಸಿದನು. ಅವರ ಪಕ್ಕದಲ್ಲಿ ನಿಂತಿರುವ ಅರ್ಷಿಯನ್ನು ಅರ್ಥವಾಗದಂತೆ ನೋಡಿದ. ಅಷ್ಟರಲ್ಲೇ ವಾಸುದೇವನ್ ಅವರೇ ಅರ್ಷಿಯನ್ನ ಅವನಿಗೆ ಪರಿಚಯ ಮಾಡಿಕೊಟ್ಟರು. ಮಿಸ್ಟರ್ ಆರ್ ವಿ, ಇದು ನನ್ನ ಮಗಳು ಹರ್ಷಿಕಾ. ಇದೇ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ. ನೀವೇ ಕೆಲವು ಸಮಯದ ಮುಂಚೆ ಇವಳನ್ನ ಅಪ್ರಿಷಿಯೇಟ್ ಮಾಡಿದ್ರಿ, ನೆನಪಿದೆಯಾ ಎಂದು ವಾಸುದೇವನ್ ಕೇಳಿದ್ರು. ಅದೆಲ್ಲ ಚೆನ್ನಾಗಿಯೇ ನೆನಪಿದೆ ಸರ್. ಇವತ್ತು ಇವರು ಪ್ರೋಗ್ರಾಮನ್ನ ಮುನ್ನಡೆಸಿದ ರೀತಿ ತುಂಬ ಇಷ್ಟವಾಯಿತು. ಅದಕ್ಕಾಗಿ ನಾನು ಅವರನ್ನ ಅಪ್ರಿಷಿಯೇಟ್ ಮಾಡಿದೆ ಎಂದು ಹೇಳಿದನು. ಅವಳ ಕಡೆಗೆ ತನ್ನ ಕೈಯನ್ನ ಚಾಚಿ ಹಲೋ ಎನ್ನಲು ಅರ್ಷಿ ಭಯದಿಂದಲೇ ಅವನಿಗೆ ಹಸ್ತಲಾಂಘವ ಮಾಡಿದಳು. ಚೈತ್ರನ್ ಅರ್ಷಿಯನ್ನೇ ಕಣ್ಣು ರೆಪ್ಪೆ ಇಕ್ಕದೆ ನೋಡುತ್ತಿದ್ದ. ರಾವಣನ್ ಚೈತ್ರನನ್ನ ವಾಸುದೇವನ್ ಮತ್ತು ಆದವಿಗೆ ಪರಿಚಯಿಸಿದನು. ಅಷ್ಟರಲ್ಲೇ ರೋಸ್ಲಿನ್, ಅಂಕಲ್, ನನಗೆ ಹಾಸ್ಟೆಲ್ಗೆ ಟೈಮ್ ಆಯಿತು, ಹಾಗಾಗಿ ನಾನು ಹೊರಡ್ತೇನೆ, ನೀವು ಮನೆಗೆ ಹೊರಡಿ ಎಂದವಳು ರಾವಣನ ಕಡೆಗೆ ತಿರುಗಿ, ನಾನು ಹೊರಡ್ತೇನೆ ಸರ್, ಟೈಮ್ ಆಯಿತು ಎಂದು ಹೇಳಿ ಅಲ್ಲಿಂದ ವಿದಾಯ ಪಡೆದು ಹೊರಟು ಹೋದ್ಲು. ವಾಸುದೇವನ್ ಸಹ ರಾವಣನ ಕಡೆಗೆ ತಿರುಗಿ, ಓಕೆ ಮಿಸ್ಟರ್ ಆರ್ ವಿ, ಇನ್ನೊಂದು ದಿನ ಮೀಟ್ ಮಾಡೋಣ, ನಾವು ಈಗ ಮನೆಗೆ ಹೊರಡ್ತೇವೆ ಎಂದು ಅವನಿಗೆ ಕೈ ಹ್ಯಾಂಡ್ಶೇಕ್ ಮಾಡಿ, ಶ್ಯೂರ್ ಸರ್ ಎಂದು ಅವನು ಪ್ರತಿಯಾಗಿ ಕೈ ಕುಲುಕಿ ಅಲ್ಲಿಂದ ಸರಿದನು. ವಾಸುದೇವನ್ ಮತ್ತೆ ಆದವಿ ಹರ್ಷಿಕಾರನ್ನ ಕರೆದುಕೊಂಡು ಅಲ್ಲಿಂದ ಹೊರಡ್ತಿದ್ರು. ಹರ್ಷಿಕಾವೋ ತಿರುಗಿ ತಿರುಗಿ ರಾವಣನನ್ನೇ ನೋಡುತ್ತಾ ಇದ್ದಳು.
ರಾವಣನು 2 ಅಡಿ ಮುಂದೆ ಹೋದವನು ಹಾಗೆ ನಿಂತುಬಿಟ್ಟು ಮತ್ತೆ ಅವಳು ಹೋಗುತ್ತಿದ್ದ ದಿಕ್ಕಿನ ಕಡೆಗೆ ತಿರುಗಿದನು. ಅವಳು ಅಷ್ಟರಲ್ಲೇ ವಾಸುದೇವನ್ ಮತ್ತು ಆದವಿಯೊಂದಿಗೆ ಕಾರು ಹತ್ತಿದಳು. ಅವರ ಕಾರು ಹೊಟ್ಟ ಮೇಲೂ ರಾವಣನ್ ಅಲ್ಲೇ ನಿಂತಿರುವುದನ್ನ ಕಂಡು ಅವನ ಹೆಗಲ ಮೇಲೆ ತಟ್ಟಿದ ಚೈತ್ರನ್. ಲೇ, ಏನಾಯ್ತೋ ನಿನ್ಗೆ? ಹಾಗ್ ನಿಂತಿದ್ದೀಯಾ? ಬಾ ಹೊರಡೋಣ, ಟೈಮ್ ಆಗ್ತಿದೆ ನೋಡು ಎಂದು ಕರೆಯಲು ಅವನ ಕಡೆಗೆ ತಿರುಗದೆಯೇ ಹೊರಡೋಣ ಎಂದು ಒಂಟಿ ವಾಕ್ಯದಲ್ಲಿ ಹೇಳಿದವನು ಅಲ್ಲಿಂದ ಮನಸ್ಸಿಲ್ಲದ ಮನಸ್ಸಿಂದ ಹೊರಟನು. ಮನೆಯೊಳಗೆ ಪ್ರವೇಶಿಸಿದ ಅರ್ಷಿ ವೇಗವಾಗಿ ಮೆಟ್ಟಿಲು ಹತ್ತಿ ಮಹಡಿಗೆ ಹೊರಟು ಹೋದ್ಲು. ಹೋಗುತ್ತಿರುವ ತನ್ನ ಮಗಳನ್ನೇ ಯೋಚಿಸುತ್ತಾ ನೋಡಿದ ವಾಸುದೇವನ್, ಪಾಪಾಗೇನಾಯ್ತು? ಅದು ಯಾಕಿಷ್ಟೊಂದು ವೇಗವಾಗಿ ರೂಮ್ಗೆ ಹೋಗ್ತಿದ್ದಾಳೆ? ಏನಾದರೂ ಸಮಸ್ಯೆ ಆಯ್ತಾ ಎಂದು ಯೋಚಿಸುತ್ತಾ ಕೇಳಿದ್ರು. ಇದ್ರ ಬಗ್ಗೆ ನಾನೇ ನಿಮ್ಮ ಹತ್ರ ಹೇಳಬೇಕು ಅಂದುಕೊಂಡಿದ್ದೆ ರೀ, ಅಷ್ಟರಲ್ಲೇ ನೀವೇ ಕೇಳ್ಬಿಟ್ರಿ. ಮೊದಲು ಬನ್ನಿ, ನಾವು ರೂಮ್ಗೆ ಹೋಗೋಣ ಎಂದು ತನ್ನ ಗಂಡನನ್ನ ಕರೆದುಕೊಂಡು ಕೋಣೆಗೆ ಹೋದವಳು ಮಂಚದ ಮೇಲೆ ಸುಸ್ತಾಗಿ ಕುಳಿತಳು. ಏನಾಯ್ತು ಮಾ, ನೀನ್ ಯಾಕೆ ಇಷ್ಟೊಂದು ಬೇಸರದಲ್ಲಿದ್ದೀಯಾ? ಏನಾದರೂ ಸಮಸ್ಯೆ ಆಯ್ತಾ ಹೇಳು ಎಂದು ಕೇಳಿದ್ರು. ಹೌದು ರೀ, ಸಮಸ್ಯೆಯೇ. ಆದರೆ ಸಮಸ್ಯೆ ನನಗಲ್ಲ, ನಮ್ಮ ಅರ್ಷಿಗೆ ಎಂದು ಸುಸ್ತಾದ ಧ್ವನಿಯಲ್ಲಿ ಹೇಳಿದಳು. ಏನಮ್ಮ ಹೇಳ್ತಿದೀಯಾ? ಪಾಪಗೇನು ಸಮಸ್ಯೆ ಆಗಲು ಸಾಧ್ಯ? ಅವಳು ಚೆನ್ನಾಗಿಯೇ ಇದ್ದಾಳಲ್ಲ ಎಂದು ವಾಸುದೇವನ್ ಸಾಮಾನ್ಯವಾಗಿ ಕೇಳಿದ್ರು. ನಾವು ಹಾಗೆ ಅಂದುಕೊಳ್ತಿದ್ದೇವೆ ರೀ, ಆದರೆ ಕಾಲೇಜಿನಲ್ಲಿ ಇವತ್ತು ಹಾಗೆ ನಡೆಯಲಿಲ್ಲ. ಸ್ವಲ್ಪ ಬಿಟ್ಟಿದ್ರೆ ನಮ್ಮ ಮಗಳ ಮಾನವೇ ಇವತ್ತು ಹೋಗ್ತಿತ್ತು ರೀ ಎಂದು ಬಾಡಿದ ಧ್ವನಿಯಲ್ಲಿ ಹೇಳಿದಳು. ಅವಳು ಹೇಳಿದ್ದನ್ನ ಕೇಳಿ ಆಘಾತಕ್ಕೊಳಗಾದ ವಾಸುದೇವನ್, ಏನ್ ಹೇಳ್ತಿದೀಯಾ ಅದು ನೀನು? ಏನೇ ಹೇಳುವುದಿದ್ರೂ ಸ್ಪಷ್ಟವಾಗಿ ಹೇಳು. ಹೀಗೆ ಏನು ಅರ್ಥವಾಗದ ಹಾಗೆ ಮಾತನಾಡಿದ್ರೆ ನಾನು ಏನು ಮಾಡಲು ಸಾಧ್ಯ ಹೇಳು ಎಂದು ಕೊಂಚ ಕೋಪದಿಂದ ಕೇಳಿದ್ರು. ಇಂದು ಕಾಲೇಜಿನಲ್ಲಿ ನಡೆದ ಎಲ್ಲ ವಿಷಯಗಳನ್ನ ತನ್ನ ಗಂಡನೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸಿದಳು ಆದವಿ. ಅದನ್ನು ಕೇಳಿದ ವಾಸುದೇವನ್ಗೆ ತೀವ್ರ ಆಘಾತವಾಯಿತು. ಏನ್ ಹೇಳ್ತಿದೀಯಾ? ಆ ಹುಡುಗಿ ಇಷ್ಟೊಂದು ಕೆಟ್ಟದಾಗಿ ನಡ್ಕೊಂಡ್ಲಾ? ನಮ್ಮ ಅರ್ಷಿ ಹತ್ರ ಹೀಗೆ ಬಿಹೇವ್ ಮಾಡುವ ಮುನ್ನ ಅವಳು ಒಬ್ಳು ಹುಡುಗಿ ಅನ್ನೋ ಆಲೋಚನೆ ಆ ಹುಡುಗಿ ಮನಸ್ಸಿಗೆ ಬಂದೇ ಇರಲಿಲ್ವಾ? ಹೇಗವಳು ಹೆಣ್ಣಾಗಿದ್ಕೊಂಡು ಇನ್ನೊಬ್ಬ ಹುಡುಗಿಯ ಮಾನದೊಂದಿಗೆ ಅವಳಿಗೆ ಆಟವಾಡಲು ಸಾಧ್ಯವಾಯಿತು ಎಂದು ವಾಸುದೇವನ್ ಕೊಂಚ ಕೋಪದಿಂದ ಕೇಳಿದ್ರು. ನನಗೂ ಅದಕ್ಕೆ ತಿಳಿಯುತ್ತಿಲ್ಲ ರೀ. ನನ್ನ ಹತ್ತಿರ ಒಳ್ಳೆಯವಳ ಹಾಗೆ ನಡೆದುಕೊಂಡು ಮನಸ್ಸಿನೊಳಗೆ ನಮ್ಮ ಅರ್ಷಿ ಮೇಲೆ ಎಷ್ಟು ದ್ವೇಷ ಬೆಳೆಸಿ ಇಟ್ಕೊಂಡಿದ್ದಾಳೆ ಆ ಹುಡುಗಿ. ಇದು ತಿಳಿಯದೆಯೇ ನಮ್ಮ ಅರ್ಷಿಯನ್ನ ನಾನು ಯಾವುದಕ್ಕೋಸ್ಕರವಾದರೂ ಬೈಯುತ್ತಲೇ ಇದ್ದೆ. ಇನ್ನು ಏನೇನೆಲ್ಲ ಆ ಹುಡುಗಿ ಮಾಡಿ ಇಟ್ಟಿದ್ದಾಳೋ ಗೊತ್ತಿಲ್ಲ ರೀ. ಒಂದು ವೇಳೆ ಇವತ್ತು ಆರ್ವಿ ತಮ್ಮ ಬರದೇ ಇದ್ದಿದ್ರೆ ನಮ್ಮ ಮಗಳ ಪರಿಸ್ಥಿತಿ ಏನಾಗ್ತಿತ್ತು ಎಂದು ಇನ್ನು ಆತಂಕ ಕಮ್ಮಿಯಾಗದ ಧ್ವನಿಯಲ್ಲಿ ಆದವಿ ಹೇಳಿದರು. ಅವಳ ಆತಂಕವನ್ನ ಅರಿತ ವಾಸುದೇವನ್ ಅವಳನ್ನ ಹೆಗಲಿಗೆ ತಬ್ಬಿಕೊಂಡು, ರಿಲ್ಯಾಕ್ಸ್ ಆದು, ಮೊದಲು ಆತಂಕ ಪಡಬೇಡ, ಈಗೇನು ಆಗಿಲ್ಲ ತಾನೆ, ಕೊಂಚ ಶಾಂತವಾಗು ಎಂದು ತನ್ನ ಹೆಂಡತಿಯ ಹೆಗಲು ಮುಟ್ಟಿ ಸಮಾಧಾನ ಪಡಿಸಿದ್ರು. ಇಲ್ಲ ರೀ, ನನಗೆ ಅದನ್ನ ಕೇಳುವಾಗ ಮನಸ್ಸು ನಡುಗಿ ಹೋಯ್ತು. ಈ ಥರವೆಲ್ಲ ಯಾರಾದ್ರೂ ಇರ್ತಾರಾ? ಅದು ಈ ವಯಸ್ಸಿನಲ್ಲಿ ಆ ಹುಡುಗಿಗೆ ಅಂತಹದ್ದೇನು ಕೋಪ ರೀ ಎಂದು ಆದವಿ ಬೇಸರದಿಂದ ಕೇಳಿದ್ರು. ನಮ್ಮಿಂದ ಇದರಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದು ಇನ್ಮೇಲೆ ಆ ಹುಡುಗಿಯಿಂದ ನಮ್ಮ ಅರ್ಷಿಗೆ ಏನಾದರೂ ಸಮಸ್ಯೆ ಬಂದ್ರೆ ಆಗ ನಾವು ಇದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೋಣ. ಇನ್ನು ಇದ್ರ ಬಗ್ಗೆ ಯೋಚಿಸ್ಬೇಡ. ಇನ್ಮೇಲೆ ಆ ಹುಡುಗಿ ನಮ್ಮ ಅರ್ಷಿ ವಿಷಯದಲ್ಲಿ ತಲೆ ಹಾಕಲ್ಲ ಅಂತ ನಾನು ಭಾವಿಸ್ತೇನೆ. ನೋಡೋಣ ಎಂದು ವಾಸುದೇವನ್ ಹೇಳಲು ಅದಕ್ಕೆ ಸರಿಯಾದ ರೀತಿಯಲ್ಲಿ ತಲೆಯಾಡಿಸಿದಳು ಆದವಿ. ತನ್ನ ಮನೆಯೊಳಗೆ ಕೋಪದಿಂದ ಪ್ರವೇಶಿಸಿದ ಮೊನಾಲಿ ತನ್ನ ಕೈ ಚೀಲವನ್ನ ಜೋರಾಗಿ ಎಸೆದು ಅದು ಹೋಗಿ ಮನೆಯ ಒಂದು ಮೂಲೆಯಲ್ಲಿ ಬಿದ್ದಿತು. ಆ ಶಬ್ದಕ್ಕೆ ಹೊರಗೆ ಬಂದ ಅವಳ ತಾಯಿ ಪರಿಮಳ ತನ್ನ ಮೈಮೇಲಿದ್ದ ಒಡವೆಗಳನ್ನ ಸರಿಪಡಿಸಿಕೊಳ್ಳುತ್ತಾ ಅವಳ ಬಳಿ ಹೋಗಿ, ಏನ್ ಮೋನಾ, ನಿನ್ಗೆ ಯಾಕೆ ಇಷ್ಟೊಂದು ಟೆನ್ಷನ್? ಚೆನ್ನಾಗಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ಯಾ ತಾನೆ ಎಂದು ಕೊಂಚ ತಲೆ ಕೆಡಿಸಿಕೊಳ್ಳದೆಯೇ ತನ್ನ ಅಲಂಕಾರಗಳನ್ನ ಸರಿಪಡಿಸಿಕೊಳ್ಳುತ್ತಾ ಕೇಳಿದ್ರು. ತನ್ನ ತಾಯಿಯನ್ನ ಕೋಪದಿಂದ ನೋಡಿದವಳು, ಎಲ್ಲಿ ಇವತ್ತು ಪ್ರೋಗ್ರಾಮ್ ನನ್ನಿಂದ ಸರಿಯಾಗಿ ಮುಗಿಸಲು ಸಾಧ್ಯವಾಯಿತು ಹೇಳು? ಅದನ್ನೇ ಆ ಅರ್ಷಿ ಕೆಡಿಸ್ಬಿಟ್ಲಲ್ಲ. ಅಷ್ಟು ಜನರ ಮುಂದೆ ನನ್ನನ್ನ ಅಸಿಂಗಪಡಿಸ್ಬಿಟ್ಲು ಅವಳು ಎಂದು ಮೊನಾಲಿ ಕೋಪದಿಂದ ಹೇಳಲು, ಅವಳು ಹೇಳಿದ್ದನ್ನ ಕೇಳಿ ಕೊಂಚ ಆಘಾತಗೊಂಡ ತಾಯಿ, ಏನೇ ಹೇಳ್ತಿದ್ದೀಯಾ? ನೀನೇ ತಾನೇ ಇವತ್ತು ವೆಲ್ಕಮ್ ಸ್ಪೀಚ್ ಕೊಡಲು ಹೋಗ್ತಿದ್ದೇನೆ ಎಂದು ನನ್ನ ಹತ್ರ ಹೇಳೋಗಿದ್ದೆ. ಆ ಅರ್ಷಿಯನ್ನ ಇವತ್ತು ಪ್ರೋಗ್ರಾಂನಲ್ಲಿ ಭಾಗವಹಿಸಲು ಬಿಡುವುದಿಲ್ಲ ಎಂದಿದ್ದೆ. ಈಗೇನಾಯ್ತು ಎಂದು ಕೇಳಲು, ಎಲ್ಲವನ್ನ ಆ ರಾವಣನ್ ಕೆಡಿಸಿಬಿಟ್ಟ ಅಮ್ಮ. ನನ್ನ ಪ್ಲಾನ್ ಮೊತ್ತವನ್ನ ಅವನು ಹಾಳು ಮಾಡ್ಬಿಟ್ಟ
ಎಂದು ಆಕ್ರೋಶದಿಂದ ಕೂಗಾಡಿದಳು ಮೊನಾಲಿ. ಆ ಸಮಯದಲ್ಲಿ ಅವಳ ದೂರವಾಣಿಗೆ ಒಂದು ಕರೆ ಬಂತು. ಯಾರೆಂದು ಎತ್ತಿ ನೋಡಿದವಳು ತಕ್ಷಣವೇ ತನ್ನ ಕೋಪವನ್ನ ಕಡಿಮೆ ಮಾಡಿಕೊಂಡು ಒಳ್ಳೆಯ ಹುಡುಗಿ ಹಾಗೆ ಕರೆಯನ್ನ ಸ್ವೀಕರಿಸಿ ಕಿವಿಯ ಮೇಲಿಟ್ಕೊಂಡು, ರುದ್ರಮಾವ ಹೇಗಿದ್ದೀರಾ ಎಂದು ಸುಳ್ಳು ಪ್ರೀತಿಯನ್ನ ಧ್ವನಿಯಲ್ಲಿ ತುಂಬಿಕೊಳ್ಳುತ್ತಾ ಅವನ ಹತ್ತಿರ ಕೇಳದ್ದು. ಎದುರು ತುದಿಯಲ್ಲಿ ರುದ್ರನ್, ನಾನು ಚೆನ್ನಾಗಿದ್ದೇನೆ ಕುಟಿಮಾ, ನೀನ್ ಹೇಗಿದ್ದೀಯಾ, ಅತ್ತೆ ಹೇಗಿದ್ದಾರೆ ಎಂದು ಇವಳ ನಿಜವಾದ ಮುಖ ತಿಳಿಯದೆಯೇ ಅಪ್ಪಟವಾದ ಪ್ರೀತಿಯಿಂದ ಮಾತನಾಡಲು ಪ್ರಾರಂಭಿಸಿದನು ರುದ್ರೇಶ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ನ ಮಾಡಿ. ಥ್ಯಾಂಕ್ ಯು.